10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾಜ ವಿಜ್ಞಾನಕ್ಕೆ ಸ್ವಾಗತ. ವಿದ್ಯಾರ್ಥಿಗಳೇ, ಸರ್ವೇ ಸಾಮಾನ್ಯವಾಗಿ ನಮಗೆ ಗೊತ್ತಿದೆ, ಒಬ್ಬ ಮನುಷ್ಯ ಅಥವಾ ಭೂಮಿಯ ಮೇಲೆ ಇರ್ತಕ್ಕಂತಹ ಕೋಟ್ಯಾನುಕೋಟಿ ಜೀವರಾಶಿಗಳಂತಕ್ಕಂಥವೇನಿದಾವೆ, ಆ ಎಲ್ಲಾ ಜೀವರಾಶಿಗಳು ಬದುಕುಳಿಬೇಕನ್ನೋದಾದ್ರೆ ಮುಖ್ಯವಾಗಿ ನೀರು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಲ್ವಾ? ಹಾಗಾದ್ರೆ ನಾವು ನೀರನ್ನ ಯಾವ್ಯಾವುದಕ್ಕಾಗಿ ನಾವು ಬಳಕೆಯನ್ನ ಮಾಡ್ತಾ ಹೋಗ್ತೀವಿ? ಹಲವಾರು ವಿಧಗಳಲ್ಲಿ ನಾವು ನೀರನ್ನ ಬಳಕೆ ಮಾಡ್ತಾ ಇದ್ದೀವಿ. ಗೃಹ ಬಳಕೆಗಾಗಿರ್ಬೋದು, ಕುಡಿಲಿಕ್ಕಾಗಿರ್ಬೋದು, ಸ್ನಾನ ಮಾಡ್ಲಿಕ್ಕಾಗಿರ್ಬೋದು, ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಹಾಗೇನೆ ಕೈಗಾರಿಕೆಗಳಿಗಾಗಿರ್ಬೋದು ಅಲ್ವಾ? ಹೀಗೆ ಹಲವಾರು ರೀತಿಯಲ್ಲಿ ನಾವು ನೀರನ್ನ ಇವತ್ತು ಬಳಕೆಯನ್ನ ಮಾಡ್ತಾ ಇದ್ದೀವಿ. ವಿವಿಧ ಉದ್ದೇಶಗಳಿಗೂ ಕೂಡ ನೀರನ್ನ ಇವತ್ತಿನ ದಿನ ನಾವು ಬಳಕೆಯನ್ನ ಮಾಡ್ತಾ ಬರ್ತಾ ಇದ್ದೀವಿ ಅಲ್ವಾ? ವಿದ್ಯುತ್ ಶಕ್ತಿಯ ತಯಾರಿಕೆಗೂ ಕೂಡ ನಾವು ನೀರನ್ನ ಬಳಕೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಕೂಡ ನಮಗೆ ನೀರು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಇದು ನೈಸರ್ಗಿಕ ದತ್ತವಾಗಿ ಅಥವಾ ಪ್ರಾಕೃತಿಕ ದತ್ತವಾಗಿನೇ ಸಿಕ್ಕಿರ್ತಕ್ಕಂಥದ್ದು. ಇದನ್ನ ಮನುಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀರನ್ನ ನಾವು ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ನಾವು ಮಿತವಾಗಿ ಬಳಸ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಹಾಗಾದ್ರೆ ಈ ಒಂದು ಅವಧಿಯಲ್ಲಿ ನಾವು ಭೂಗೋಳ ಶಾಸ್ತ್ರದ ಅಧ್ಯಾಯವಾಗಿರ್ತಕ್ಕಂತಹ ಜಲಸಂಪನ್ಮೂಲವನ್ನ ನಾವು ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಹಾಗಾದ್ರೆ ಇಲ್ಲಿ ನೀರು ನಮಗೆಲ್ಲ ತಿಳಿದಿರುವಂತೆ ಒಂದು ಬಹು ಮುಖ್ಯವಾಗಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲ. ಈಗಾಗಲೇ ನಮಗೆ ಗೊತ್ತಿದೆ, ನೈಸರ್ಗಿಕ ಸಂಪನ್ಮೂಲವಾಗಿರ್ತಕ್ಕಂಥದ್ದು ಅಂದ್ರೆ ಪ್ರಕೃತಿಯ ದತ್ತವಾಗಿ ಅಥವಾ ದೇವರು ನೀಡಿರ್ತಕ್ಕಂಥ ಒಂದು ಕೊಡುಗೆ ಅಂತಕ್ಕಂಥದ್ದು. ನೀರು ನಮ್ಮ ಮೂಲ ಬೇಡಿಕೆಯಾಗಿದ್ದು ಇದನ್ನ ನಾವು ಯಾವುದಕ್ಕೆಲ್ಲ ಬಳಕೆಯನ್ನ ಮಾಡ್ತೀವಿ. ಈಗಾಗಲೇ ನಾವು ತಿಳ್ಕೊಂಡಿದೀವಿ ನೀರನ್ನ ಯಾವ್ಯಾವುದರಿಂದ ಬಳಕೆಯನ್ನ ಮಾಡ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ಕೃಷಿಗೆ ನೀರನ್ನ ಬಳಕೆಯನ್ನ ಮಾಡ್ತಾ ಇದ್ದೀವಿ ಅಲ್ವಾ? ಕಾಣಿಸ್ತಿದೆ ತಾನೆ? ಇಲ್ಲಿ ಮೋಟರ್ ಪಂಪ್ ಇದೆ, ಇದನ್ನ ಬೆಳೆಗಳಿಗೆ ಬಳಕೆಯನ್ನ ಮಾಡ್ತಕ್ಕಂಥದ್ದನ್ನು ನಾವು ಕೃಷಿಗೆ, ವ್ಯವಸಾಯಕ್ಕೆ ಬಳಸ್ತಾ ಇದ್ದೀವಿ. ಇನ್ನ ವಿದ್ಯುತ್, ಜಲ ವಿದ್ಯುತ್ ಅಂತ ನಾವೇನ್ ಕರಿತೀವಿ, ವಿದ್ಯುತ್ ಉತ್ಪಾದನೆಗೂ ಕೂಡ ನಾವು ಇಲ್ಲಿ ಈ ಒಂದು ನೀರನ್ನ ಬಳಕೆ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಿದೆ, ಈಗಾಗಲೇ ನಮ್ಮ ಕರ್ನಾಟಕದಲ್ಲೂ ಕೂಡ ಜಲ ವಿದ್ಯುತ್ ಉತ್ಪಾದನೆಗೆ ಜೋಗ್ ಫಾಲ್ಸ್ ಅಂತಕ್ಕಂಥ ನಮಗೆ ಗೊತ್ತಿದೆ ಅಲ್ವಾ? ಹಾಗೇನೆ ವಿದ್ಯುತ್ ಉತ್ಪಾದನೆಗೆ ಬಳಕೆಯನ್ನ ಮಾಡ್ತಾ ಇದ್ದೀವಿ. ಇನ್ನ ಜಲ ಸಾರಿಗೆಗೆ ಅಂದ್ರೆ ಸಮುದ್ರ ಮಾರ್ಗಗಳು ಏನಿದಾವೆ, ಅಲ್ಲಿ ದೊಡ್ಡ ದೊಡ್ಡ ಹಡಗುಗಳು ಅಂತಕ್ಕಂಥವೇನಿದಾವೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕಾಗಿರ್ಬೋದು ಅಥವಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕಾಗಿರ್ಬೋದು, ಹಡಗುಗಳ ಮೂಲಕ ನಾವು ಜಲಮಾರ್ಗಗಳ ಮೂಲಕ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಇನ್ನ ಮೀನುಗಾರಿಕೆನೂ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಇಲ್ಲಿ ಮೀನು ಹಿಡಿತಕ್ಕಂಥ ಒಂದು ಚಿತ್ರವನ್ನ ನಾವು ಗಮನಿಸ್ತಾ ಇದೀವಿ. ಮೀನು ಹಿಡಿತಕ್ಕಂಥ ಒಂದು ವಿಧಾನವನ್ನು ಕೂಡ ನಾವು ನೀರಿನ ಮೂಲಕ ಮಾಡ್ತಕ್ಕಂಥದ್ದು. ಇನ್ನ ಮುಖ್ಯವಾಗಿ ಕೈಗಾರಿಕೆಗಳು ಅಂತಕ್ಕಂಥವೇನಿದಾವೆ, ಇಂಡಸ್ಟ್ರಿಯಲ್ ಅಂತ ನಾವೇನ್ ಕರಿತೀವಿ, ಈ ಒಂದು ಕೈಗಾರಿಕೆಗಳಿಗೂ ಕೂಡ ಹೆಚ್ಚಿನದಾಗಿ ನಾವು ನೀರನ್ನ ಬಳಕೆಯನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಕೈಗಾರಿಕೆಗಳು ಸ್ಥಾಪನೆಯಾದಂತಹ ಸಂದರ್ಭದಲ್ಲಿ ಅವುಗಳಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ನೀರನ್ನ. ಈ ರೀತಿಯಾಗಿ ನಾವು ನೀರನ್ನ ಹಲವಾರು ವಿಧಗಳಾಗಿ ನಾವು ಬಳಕೆಯನ್ನ ಇವತ್ತು ಮಾಡ್ತಾ ಇದ್ದೀವಿ. ಇನ್ನ ನೀರಿನ ಮೂಲಗಳು ಯಾವ್ಯಾವುದರಿಂದ ನಾವು ನೀರಿನ ಮೂಲಗಳನ್ನ ಕಂಡುಹಿಡ್ಕೋಬಹುದು ಅನ್ನೋದಾದ್ರೆ, ಭೂಮಿಯ ಮೇಲಿನ ನೀರಿನ ಮೂಲಗಳು ಎಲ್ಲೆಲ್ಲಿ ಸಿಗ್ತವೆ ನೋಡಿ. ಒಂದು ನದಿಗಳು, ಸರೋವರಗಳು, ಕೆರೆಗಳು, ಕಟ್ಟೆಗಳು ನಮಗೆಲ್ಲ ಗೊತ್ತಿದೆ. ಇನ್ನ ಸರೋವರಗಳು ಅಂತಕ್ಕಂಥವಿದಾವೆ. ನೀವು ಚಿತ್ರವನ್ನ ಗಮನಿಸಬಹುದು ನೋಡಿ, ಇಲ್ಲಿ ನದಿ ಅಂತಕ್ಕಂಥದ್ದು ಹರಿತಾ ಇದೆ. ನದಿಗಳಿಂದ ನಾವು ನೀರನ್ನ ಪಡ್ಕೊಳ್ತೀವಿ. ಹಾಗೇನೆ ಸರೋವರಗಳು ಅಂತಕ್ಕಂಥವೇನಿದಾವೆ, ಸರೋವರಗಳ ಮೂಲಕನೂ ಕೂಡ ನೀರನ್ನ ಪಡ್ಕೊಳ್ತಾ ಇದ್ದೀವಿ. ಇನ್ನ ಅಂತರ್ಜಲದ ಮೂಲಗಳು. ಅಂತರ್ಜಲ ಅಂತಂದ್ರೇನು ಅಲ್ವಾ? ಅಂತರ್ಜಲ ಅಂದ್ರೇನು? ಭೂಮಿಯ ಒಳಗಡೆ ಇರ್ತಕ್ಕಂಥ ನೀರನ್ನ ನಾವು ಕೊಳವೆ ಬಾವಿಗಳ ಮೂಲಕ ಏನ್ ತೆಗಿತೀವ ಇದನ್ನ ನಾವೇನಂತ ಕರಿತೀವಿ? ಅಂತರ್ಜಲ. ಅಂತರ್ಜಲ ಮಟ್ಟನೂ ಕೂಡ ನಾವು ನೋಡಿ, ಭೂಮಿಯ ಮೇಲೆ ಇರ್ತಕ್ಕಂಥ ನೀರನ್ನ ಬಿಟ್ಟು ಇವತ್ತು ನಾವೇನ್ ಮಾಡ್ತಾ ಇದೀವಿ, ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ನೀರನ್ನು ಕೂಡ ನಾವು ಬಳಕೆಯನ್ನ ಮಾಡ್ತಾ ಇದ್ದೀವಿ. ಅದನ್ನೇ ನಾವು ಅಂತರ್ಜಲ ಅಥವಾ ಕೊಳವೆ ಬಾವಿಗಳು ಅಂತ ಕರಿತೀವಿ. ಅದರಲ್ಲಿ ಬಾವಿಗಳು ಅಂತಕ್ಕಂಥವಿದಾವೆ, ಇನ್ನ ಚಿಲುಮೆಗಳು ಅಂತಕ್ಕಂಥವನ್ನು ಕೂಡ ನಾವು ಕಾಣ್ತಾ ಇದೀವಿ. ಇದು ನೀರಿನ ಮೂಲಗಳನ್ನಾಗಿ ನಾವು ಗಮನಿಸ್ತಕ್ಕಂಥದ್ದು.
ಇಲ್ಲಿ ಭಾರತದಲ್ಲಿ ಮಳೆಯು ಅನಿಶ್ಚಿತವಾಗಿರ್ತಕ್ಕಂಥದ್ದು, ಅಂದ್ರೆ ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಅಂತಕ್ಕಂಥದ್ದು ಬಾರದೇ ಇದ್ದಂತಹ ಸಂದರ್ಭದಲ್ಲಿ ಬರಗಾಲ ಅಂತಕ್ಕಂಥದ್ದು ಉಂಟಾಗುತ್ತೆ. ಅವಾಗ ಕೃಷಿಯ ಚಟುವಟಿಕೆಗಳು ಅಂತಕ್ಕಂಥವು ಏನಾಗ್ತವೆ, ಕಡಿಮೆ ಆಗ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ನೋಡಿ, ಭಾರತದಲ್ಲಿ ಮಳೆಯು ಅನಿಶ್ಚಿತ ಮತ್ತು ಅಸಮಾನ ಹಾಗೂ ನಿಯತಕಾಲಿಕವಾಗಿರುವುದರಿಂದ ವ್ಯವಸಾಯ ಮಾಡಲು ಕಾಲುವೆ, ಕೆರೆ ಹಾಗೂ ಬಾವಿ ನೀರಾವರಿಗಳನ್ನು ನಾವು ಅವಲಂಬಿಸಿರ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ನೋಡಿ ಇನ್ನೊಂದ್ಸರಿ, ಭಾರತದಲ್ಲಿ ಮಳೆ ಅಂತಕ್ಕಂಥದ್ದು ಏನಿದೆ ಅನಿಶ್ಚಿತವಾಗಿರ್ತಕ್ಕಂಥದ್ದು. ಕೇವಲ ಜೂನ್ ಟು ಸೆಪ್ಟೆಂಬರ್ ಅವಧಿಯಲ್ಲಿ ಹೆಚ್ಚಿನ ಮಳೆ ಅಂತಕ್ಕಂಥದ್ದು ಭಾರತದಲ್ಲಿ ಬರ್ತಕ್ಕಂಥದ್ದು. ಅದನ್ನೇ ನಾವೇನಂತ ಕರಿತೀವಿ, ಹಿಂಗಾರು ಅಥವಾ ಮುಂಗಾರು ಮಳೆ ಅಂತ ಕರಿತೀವಿ ಅಲ್ವಾ. ಜೂನ್ ಟು ಸೆಪ್ಟೆಂಬರ್ ಅವಧಿಯಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಏನ್ ಬೀಸ್ತಾರೋ ಆ ಒಂದು ಕಾಲದಲ್ಲಿ ಹೆಚ್ಚಿನ ಮಳೆ ಅಂತಕ್ಕಂಥದ್ದು ಒಂದು ವರ್ಷ ಬರ್ಬೋದು, ಇನ್ನೊಂದು ವರ್ಷ ಬಾರದೇ ಇರ್ತಕ್ಕಂಥ ಸಂದರ್ಭನೂ ಇರ್ಬೋದು. ಯಾಕಂತಂದ್ರೆ ಭಾರತ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ ಆಗಿರೋದ್ರಿಂದ ನೀರಾವರಿಯ ಅವಶ್ಯಕತೆ ಅಂತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇನ್ನು ಅಸಮಾನವಾಗಿರ್ತಕ್ಕಂಥದ್ದು ಹಾಗೂ ನಿಯತಕಾಲಿಕ ಅಂದ್ರೆ ಕಾಲದಲ್ಲಿ ಮಾತ್ರ ಬರ್ತಕ್ಕಂಥದ್ದು ಅಷ್ಟೇನೆ. ಅಂದ್ರೆ ಜೂನ್ ಟು ಸೆಪ್ಟೆಂಬರ್ ಅವಧಿ ಅಂದ್ರೆ ಏನೋ ನಾವು ನೈಋತ್ಯ ಮಾನ್ಸೂನ್ ಮಾರುತಗಳು ಏನ್ ಬೀಸ್ತಾವೋ ಆ ಸಂದರ್ಭಗಳಲ್ಲಿ ಮಾತ್ರ ಮಳೆ ಅಂತಕ್ಕಂಥದ್ದನ್ನ ನಾವು ಕಾಣುವುದರಿಂದ ವ್ಯವಸಾಯ ಮಾಡ್ಲಿಕ್ಕೆ ಏನ್ ಬೇಕು, 365 ದಿನನೂ ಕೂಡ 12 ತಿಂಗಳುಗಳ ಕಾಲ ನಾವು ವ್ಯವಸಾಯವನ್ನ ಮಾಡ್ಬೇಕನ್ನೋದಾದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾವುದು, ನೀರು ಅಂತಕ್ಕಂಥದ್ದು ಬೇಕು. ಅದನ್ನು ನಾವು ನೀರಾವರಿ ಅಂತ ಕರಿತೀವಿ ಅಲ್ವಾ. ಹಾಗಾಗಿ ಇಲ್ಲಿ ಕಾಲುವೆ ಅಂತಕ್ಕಂಥದ್ದು, ಕಾಲುವೆಗಳ ಮೂಲಕನೂ ಕೂಡ ನಾವು ವ್ಯವಸಾಯಕ್ಕೆ ನೀರನ್ನ ಬಳಕೆ ಮಾಡಬಹುದು. ಇನ್ನು ಕೆರೆಕಟ್ಟೆಗಳು ಅಂತಂದ್ರೆ ಸರ್ವೇಸಾಮಾನ್ಯ ನಿಮಗೆ ಗೊತ್ತಿದೆ, ಯಾವಾಗ ಹೆಚ್ಚು ಮಳೆ ಅಂತಕ್ಕಂಥದ್ದು ಆಗುತ್ತೋ ಅವಾಗ ಏನ್ ಮಾಡ್ತೀವಿ ನಾವು, ಬಿದ್ದಿರ್ತಕ್ಕಂತಹ ಮಳೆಯ ನೀರನ್ನ ಕೆರೆಕಟ್ಟೆಗಳಿಗೆ ಹಾಯಿಸ್ಕೊಂಡು ಅದನ್ನ ತುಂಬಿಸ್ಕೊಳ್ತಕ್ಕಂಥ ಒಂದು ಅಂಶವನ್ನು ಕೂಡ ನಾವು ಕಾಣ್ತೀವಿ. ಇನ್ನು ಬಾವಿ ನೀರಾವರಿ ಗೊತ್ತಲ್ಲ, ತೋಟಗಳಲ್ಲಿ ಹೊಲಗಳಲ್ಲಿ ದೊಡ್ಡದಾಗಿರ್ತಕ್ಕಂಥ ಗುಂಡಿಗಳನ್ನ ಬಾವಿಯನ್ನ ತೋಡ್ಬಿಟ್ಟು ನೀರನ್ನ ಬಳಕೆ ಮಾಡ್ತಕ್ಕಂಥ ಒಂದು ಅಂಶವನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಇನ್ನ ನೀರಾವರಿ ಎಂದರೇನು ಗೊತ್ತಿದ್ಯಾ? ಯಾರಾದ್ರೂ ಹೇಳಿ ನೋಡೋಣ. ಎಸ್, ನೀರಾವರಿ ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿ ನೋಡಿ, ಇಲ್ಲಿ ವ್ಯವಸಾಯದ ಭೂಮಿಗೆ ಕೃತಕವಾಗಿ ಅಂದ್ರೇನೆ ಮನುಷ್ಯನೇ ಕೃತಕವಾಗಿ ಕಾಲುವೆ, ಬಾವಿ ಮತ್ತು ಕೆರೆಗಳಿಂದ ನೀರನ್ನ ಸರಬರಾಜು ಮಾಡತಕ್ಕಂತ ಒಂದು ವಿಧಾನ ಏನಿದೆ, ಈ ಒಂದು ವಿಧಾನವನ್ನ ನಾವೇನಂತ ಕರಿತೀವಿ, ನೀರಾವರಿ ಎಂಬುದಾಗಿ ಕರೆಯಲಾಗುತ್ತೆ. ಅರ್ಥ ಆಯ್ತಲ್ಲ? ಇನ್ನೊಂದ್ಸರಿ ತಿಳ್ಕೊಳ್ಳಿ, ವ್ಯವಸಾಯದ ಭೂಮಿಗೆ ಕೃತಕವಾಗಿ ಅಂದ್ರೆ ಏನು ಕಾಲುವೆಗಳಿದಾವೆ, ಬಾವಿ ನೀರಿರ್ತಕ್ಕಂಥದ್ದು ಏನಿದೆ, ಅವುಗಳ ಮೂಲಕ ನಾವು ಕೃಷಿಗೆ ಹಾಯಿಸ್ತಕ್ಕಂಥ ಒಂದು ವಿಧಾನ ಏನಿದೆ, ಇದನ್ನ ನಾವು ನೀರಾವರಿ ಅಂತ ಕರಿತೀವಿ. ಯಾವ ಸಂದರ್ಭಗಳಲ್ಲಿ ಮಳೆಯ ಪ್ರಮಾಣ ಯಾವ ಪ್ರದೇಶದಲ್ಲಿ ಕಡಿಮೆ ಕಂಡು ಬರುತ್ತೋ ಅಂತಹ ಒಂದು ಪ್ರದೇಶಗಳಲ್ಲಿ ಈ ಒಂದು ನೀರಾವರಿ ಪ್ರದೇಶಗಳನ್ನು ಹೆಚ್ಚಾಗಿ ಕಾಣಬಹುದಾಗಿದೆ. ಹಾಗಾದ್ರೆ ಪ್ರಾಚೀನ ನೀರಾವರಿ ವಿಧಾನಗಳು ಹೇಗಿದ್ದಾವೆ ನೋಡಿ. ಏನ್ ಮಾಡ್ತಾ ಇದ್ದಾರೆ ಅಲ್ಲಿ, ಕೆತ್ತುಗಳ ಮೂಲಕ ನೀರನ್ನ ಹಾಯಿಸ್ತಕ್ಕಂಥದ್ದಾಗಿರ್ಬೋದು, ಇನ್ನ ಬಾವಿಗಳ ಮೂಲಕ ಆಗಿರ್ಬೋದು. ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಯಂತ್ರಗಳು ಅಂತಕ್ಕಂಥವು ಬಂದಿರೋದ್ರಿಂದ ನೀರನ್ನ ಹಾಯಿಸ್ತಕ್ಕಂಥದ್ದು ಸುಲಭವಾಗಿರ್ತಕ್ಕಂಥದ್ದು. ಆದ್ರೆ ಪ್ರಾಚೀನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಹಲವಾರು ರೀತಿಗಳಲ್ಲಿ ಈ ರೀತಿಯ ವಿಧಾನಗಳನ್ನ ಬಳಕೆ ಮಾಡುವುದರ ಮೂಲಕ ಕೃಷಿ ಪ್ರದೇಶಗಳಿಗೆ ನೀರನ್ನು ಹಾಯಿಸ್ತಕ್ಕಂಥ ಒಂದು ವಿಧಾನವನ್ನು ನಾವು ಕಾಣ್ತಾ ಇದ್ವಿ. ಇನ್ನ ನೀರಾವರಿಯ ವಿಧಗಳನ್ನ ನಾವು ನೋಡೋದಾದ್ರೆ ನೋಡಿ, ಇಲ್ಲಿ ಬಾವಿ ನೀರಾವರಿ ಇದೆ, ಕಾಲುವೆ ನೀರಾವರಿ ಇದೆ ಮತ್ತು ಕೆರೆ ನೀರಾವರಿ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮತ್ತೆ ಅಲ್ಲೇ ಗೊತ್ತಾಗುತ್ತೆ ನಮಗೆ ಬಾವಿ ನೀರಾವರಿ, ಕಾಲುವೆ ನೀರಾವರಿ ಮತ್ತು ಕೆರೆ ನೀರಾವರಿ. ಇನ್ನು ಸರ್ವಸಾಮಾನ್ಯವಾಗಿ ನಿಮಗೆ ಗೊತ್ತು, ಬಾವಿ ನೀರಾವರಿ ಅಂತಂದ್ರೆ ನೋಡಿ, ಅದರಲ್ಲಿ 2 ವಿಧಗಳಿದ್ದಾವೆ, ತೆರೆದ ಬಾವಿಗಳು ಮತ್ತು ಕೊಳವೆ ಬಾವಿಗಳು. ತೆರೆದ ಬಾವಿಗಳು ಮತ್ತು ಕೊಳವೆ ಬಾವಿಗಳು ಅಂತ ಕರಿತೀವಿ. ತೆರೆದ ಬಾವಿಗಳು ಅಂತಂದ್ರೆ ತೋಟಗಳಲ್ಲಿ, ಗದ್ದೆಗಳಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಗುಂಡಿಗಳನ್ನ ತೆಗೆದು ನೀರಿನ ಸಂಗ್ರಹಣೆಯನ್ನು ಏನ್ ಮಾಡಿರ್ತೀವೋ ಅದನ್ನ ನಾವೇನಂತ ಕರಿತೀವಿ, ತೆರೆದ ಬಾವಿಗಳು ಅಂತ ಕರಿತೀವಿ ಅಲ್ವಾ. ಹಾಗೆ ಇನ್ನ ಕೊಳವೆ ಬಾವಿಗಳು ಅಂತಂದ್ರೆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ಅಂತರ್ಜಲ ಅಂತ ನಾವೇನ್ ಕರಿತೀವೋ ಆ ಅಂತರ್ಜಲದ ಪ್ರಮಾಣವನ್ನ ಅಥವಾ ಅಂತರ್ಜಲವನ್ನ ಮೇಲೆ ತೆಗೆದು ನಾವು ಕೃಷಿಗೆ ಹಾಯಿಸ್ತಕ್ಕಂಥ ವಿಧಾನವನ್ನ ನಾವೇನಂತ ಕರಿತೀವಿ, ಕೊಳವೆ ಬಾವಿಗಳು. ಬೋರ್ವೆಲ್ ಅಂತ ಕರಿತೀವಿ, ಗೊತ್ತಲ್ವಾ ನಮಗೆ? ಹಳ್ಳಿಗಳಲ್ಲಿ ಏನಂತ ಕರಿತೀವಿ ನಾವು, ಬೋರ್ವೆಲ್. ಆ ಬೋರ್ವೆಲ್ಗಳನ್ನೇ ನಾವೇನಂತ ಕರಿತೀವಿ, ಕೊಳವೆ ಬಾವಿಗಳು ಎಂಬುದಾಗಿ ಕರೆಯಲಾಗುತ್ತೆ. ಅರ್ಥ ಆಯ್ತಲ್ವಾ? ನೋಡಿ, ಬಾವಿ ನೀರಾವರಿಯಲ್ಲೂ ಕೂಡ 2 ವಿಧ, ಒಂದು ತೆರೆದ ಬಾವಿ, ಎರಡನೇದು ಕೊಳವೆ ಬಾವಿಗಳು. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನಾವು ಕಾಲುವೆ ನೀರಾವರಿಯನ್ನು ನೋಡಿದಾಗ ಕಾಲುವೆ ನೀರಾವರಿಯಲ್ಲೂ ಕೂಡ 2 ವಿಧಗಳನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಪ್ರವಾಹ ಕಾಲುವೆಗಳು, ಇನ್ನೊಂದು ಸಾರ್ವಕಾಲಿಕ
ಕಾಲುವೆಗಳು. ಇಲ್ಲಿ ಪ್ರವಾಹ ಕಾಲುವೆಗಳು ಅಂತಂದ್ರೆ ವರ್ಷದಲ್ಲಿ ಏನು ಜೂನ್ ಟು ಸೆಪ್ಟೆಂಬರ್ ಅವಧಿಯಲ್ಲಿ ಬರ್ತಕ್ಕಂತಹ ಮಳೆ ಏನಿದೆ ಆ ಮಳೆ ಅತಿ ಹೆಚ್ಚಾದಂತಹ ಮಳೆ ಬಂದಂತಹ ಸಂದರ್ಭದಲ್ಲಿ ಕೆರೆ ಕಟ್ಟೆಗಳು ಇರ್ತಕ್ಕಂಥ ಏನಿದಾವೆ ಒಡ್ಡುಗಳು ಅಂತ ನಾವೇನ್ ಕರಿತೀವಿ ಅವೆಲ್ಲವೂ ತುಂಬಿ ಎಕ್ಸ್ಟ್ರಾ ಅಥವಾ ಹೆಚ್ಚಿನ ಪ್ರಮಾಣದ ನೀರು ಅಂತಕ್ಕಂಥದ್ದು ಏನು ಹರಿಯುತ್ತೋ ಅದನ್ನ ನಾವು ಪ್ರವಾಹ ಕಾಲುವೆಗಳು ಅಂತ ಕರಿತೀವಿ. ತನ್ನ ದಿಕ್ಕನ್ನು ಬದಲಾಯಿಸಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಅವು ನೀರನ್ನ ಹೊರಹಾಕ್ತಕ್ಕಂಥದ್ದು ಅಥವಾ ತುಂಬಿ ತುಳುಕ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಇದನ್ನ ನಾವು ಪ್ರವಾಹ ಕಾಲುವೆಗಳು. ಇವು ಕೇವಲ ಹೇಗಿರ್ತಾವಪ್ಪ ಅಂತಂದ್ರೆ ಮಳೆಗಾಲದಲ್ಲಿ ಮಾತ್ರ ತುಂಬಿರ್ತಕ್ಕಂಥದ್ದು ಅಥವಾ ಮಳೆಗಾಲದಲ್ಲಿ ಮಾತ್ರ ಇವು ಹರಿತಕ್ಕಂಥ ಕಾಲುವೆಗಳು. ಅಂದ್ರೆ ಹೆಚ್ಚಿನ ಮಳೆ ಬಂದಂತಹ ಸಂದರ್ಭದಲ್ಲಿ ಸರ್ವಸಾಮಾನ್ಯವಾಗಿ ನಿಮಗೆ ಮೊನ್ನೆ ಗೊತ್ತಿರಬೇಕು, ಕೇರಳದಲ್ಲೂ ಕೂಡ ಆಗಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಪ್ರವಾಹಗಳು ಅಂತಕ್ಕಂಥವು ಅಂದ್ರೆ ನೀರಿನ ಪ್ರಮಾಣ ಹೆಚ್ಚಾದಂತಹ ಸಂದರ್ಭದಲ್ಲಿ ಅಥವಾ ಮಳೆಯ ಪ್ರಮಾಣ ಹೆಚ್ಚಾದಂತಹ ಸಂದರ್ಭದಲ್ಲಿ ಈ ರೀತಿಯ ಪ್ರವಾಹಗಳು ಅಂತಕ್ಕಂಥವು ಉಂಟಾಗ್ತಾವ. ಅವುಗಳನ್ನ ನಾವೇನಂತ ಕರಿತೀವಿ ಪ್ರವಾಹ ಕಾಲುವೆಗಳು. ಅಂದ್ರೆ ಕೇವಲ ಇದು ಮಳೆಗಾಲದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥದ್ದು. ಇನ್ನ ಸಾರ್ವಕಾಲಿಕ ಕಾಲುವೆಗಳು ಎರಡನೇದಾಗಿರ್ತಕ್ಕಂಥದ್ದು ಯಾವುದು ಸಾರ್ವಕಾಲಿಕ ಅಂದ್ರೆ 365 ದಿನ ಅಂದ್ರೆ ವರ್ಷದ 365 ದಿನಗಳು ಏನಿದಾವೆ ಆ ಎಲ್ಲಾ ದಿನಗಳಲ್ಲೂ ಹರಿತಕ್ಕಂಥ ಕಾಲುವೆಗಳನ್ನ ನಾವು ಸಾರ್ವಕಾಲಿಕ ಕಾಲುವೆಗಳು ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಹೇಗೆ ಈಗ ದೊಡ್ಡದಾಗಿರ್ತಕ್ಕಂಥ ಕೆರೆಗಳಿದ್ದಾವೆ, ನದಿಗಳಿದ್ದಾವೆ, ಅವುಗಳನ್ನ ಮಳೆಗಾಲದಲ್ಲಿ ನಾವೇನ್ ಮಾಡ್ತೀವಿ ನೀರನ್ನ ಸಂಗ್ರಹಿಸಿಟ್ಕೊಂಡು ಬೇಸಿಗೆ ಕಾಲದ ಸಂದರ್ಭಗಳಲ್ಲಿ ಬೆಳೆಗಳಿಗೆ ನಾವೇನ್ ಮಾಡ್ತೀವಿ ಕಾಲುವೆಗಳ ಮೂಲಕ ಹಾಯಿಸ್ತಕ್ಕಂತಹ ಒಂದು ವಿಧಾನ ಏನಿದೆ ಇದನ್ನ ನಾವೇನಂತ ಕರಿತೀವಿ ಸಾರ್ವಕಾಲಿಕ ಕಾಲುವೆಗಳು ಎಂಬುದಾಗಿ ಕರೆಯಲಾಗುತ್ತೆ. ಓಕೆ, ಈಗ ನೆಕ್ಸ್ಟ್ ಕೆರೆ ನೀರಾವರಿಯನ್ನು ನಾವು ನೋಡಿದ್ವಿ. ಕೆರೆಗೆ ಕಾಲುವೆಗಳನ್ನು ಕೊಡುವುದರ ಮೂಲಕ ಬೇಸಿಗೆ ಕಾಲದಲ್ಲಿ ಅಥವಾ ಮಳೆಯ ಪ್ರಮಾಣ ಕಡಿಮೆ ಇದ್ದಂತಹ ಸಂದರ್ಭಗಳಲ್ಲಿ ಈ ಒಂದು ನೀರಾವರಿ ಪದ್ಧತಿಯನ್ನು ಕೆರೆ ನೀರಾವರಿ ಪದ್ಧತಿಯನ್ನು ನಾವು ಕೃಷಿಗೆ ಬಳಕೆಯನ್ನ ಮಾಡತಕ್ಕಂಥದ್ದು. ಹಾಗೇನೆ ದನ ಕರುಗಳಿಗೂ ಕೂಡ ಪ್ರಾಣಿಗಳಿಗೆ ನೀರನ್ನು ಕೂಡ ಅದು ಒದಗಿಸ್ತಕ್ಕಂಥ ಒಂದು ವಿಧಾನವನ್ನು ನಾವು ಕಾಣ್ತಾ ಇದ್ದೀವಿ. ಇವು ನೀರಾವರಿಯ ವಿಧಗಳು. ಇನ್ನ ಯಾವ ವಿಧದ ನೀರಾವರಿಯ ವಿಧಾನಗಳನ್ನ ಗುರುತಿಸಿ ಮತ್ತು ಅದನ್ನ ಪ್ರಸ್ತುತದ ಸಹಾಯಕದಿಂದ ತಿಳಿತಕ್ಕಂಥದ್ದು. ಇಲ್ಲಿ ನೋಡಿ ಯಾವ್ದು ಕಾಣ್ತಾ ಇದೆ, ಕಾಲುವೆ ನೀರಾವರಿ ಕಾಣಿಸ್ತಾ ಇದೆ ಅಲ್ವಾ? ಕಾಲುವೆ ಇಲ್ಲಿ ದಟ್ಟವಾಗಿರ್ತಕ್ಕಂಥ ಒಂದು ಕಾಲುವೆ ಅಂತಕ್ಕಂಥದ್ದಿದೆ, ಕೆರೆ ನೀರಾವರಿ ಅಂತಕ್ಕಂಥದ್ದಿದೆ. 3 ವಿಧಾನಗಳನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಕಾಣಿಸ್ತಾ ಇದೆ, ಇದು ಕೆರೆ ನೀರಾವರಿ, ಇದು ಕಾಲುವೆ ನೀರಾವರಿ, ಇದು ನದಿಗಳ ನೀರಾವರಿ ಅಂತಕ್ಕಂಥದ್ದು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ನದಿ ಮತ್ತು ಉಪನದಿಗಳಿಗೆ ಕಣಿವೆಗಳಲ್ಲಿ ಅಣೆಕಟ್ಟುಗಳು ಅಂದ್ರೆ ಗೊತ್ತಲ್ಲ ನಮಗೆ ಡ್ಯಾಮ್ ಅಂತ ಕರಿತೀವಿ. ಆ ಅಣೆಕಟ್ಟುಗಳು ನದಿ ಮತ್ತು ಉಪನದಿಗಳಿಗೆ ಕಣಿವೆಗಳಲ್ಲಿ ಅಣೆಕಟ್ಟುಗಳನ್ನು ನಿರ್ಮಿಸಿ ಜಲ ಸಂಪತ್ತಿನ ಗರಿಷ್ಠ ಬಳಕೆಯನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಮಳೆಗಾಲದಲ್ಲಿ ನೀರನ್ನ ಸಂಗ್ರಹಿಸ್ತಕ್ಕಂಥದ್ದು. ಮಳೆಗಾಲದ ನಂತರ ಏನು ಬೇಸಿಗೆಯ ಸಂದರ್ಭ ಅಂತಕ್ಕಂಥದ್ದು ಬರುತ್ತೋ ಅವಾಗ ನಾವು ಆ ಅಣೆಕಟ್ಟೆಯಲ್ಲಿ ಇರ್ತಕ್ಕಂಥ ನೀರು, ಡ್ಯಾಮ್ ಅಲ್ಲಿ ಇರ್ತಕ್ಕಂಥ ನೀರನ್ನ ಅದನ್ನ ಕೃಷಿಗಾಗಿ ನಾವು ಮತ್ತು ಕುಡಿಯುವ ವ್ಯವಸ್ಥೆಗೂ ಕೂಡ ನೀರನ್ನ ಬಳಕೆ ಮಾಡ್ತಕ್ಕಂಥದ್ದು. ನಿರ್ಮಿಸಿದ ಜಲ ಸಂಪತ್ತಿನ ಗರಿಷ್ಠ ಬಳಕೆ ಮಾಡಬಹುದು. ಇಂತಹ ಯೋಜನೆಗಳು ಹಲವಾರು ಉದ್ದೇಶಗಳನ್ನು ಹೊಂದಿರುವುದರಿಂದ ಇವುಗಳನ್ನ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳು ಎಂಬುದಾಗಿ ಕರೆಯಲಾಗುತ್ತೆ. ಗೊತ್ತಾಯ್ತಲ್ಲ? ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳು ಅಂದ್ರೆ ನದಿಗಳಿಗೆ ಮತ್ತು ಉಪನದಿಗಳಿಗೆ ಅಣೆಕಟ್ಟುಗಳನ್ನ ನಿರ್ಮಿಸಿ ನಾವು ನೀರನ್ನ ಬಳಕೆ ಮಾಡತಕ್ಕಂಥದ್ದನ್ನ ನಾವೇನಂತ ಕರಿತೀವಿ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳು ಎಂಬುದಾಗಿ ಕರೆಯಲಾಗುತ್ತೆ. ಇಲ್ಲಿ ವಿದ್ಯುದ್ದೇಶ ನದಿ ಕಣಿವೆ ಯೋಜನೆಯ ಮುಖ್ಯ ಉದ್ದೇಶಗಳು ಏನು, ಯಾವ ಉದ್ದೇಶಕ್ಕಾಗಿ ವಿದ್ಯುದ್ದೇಶ ನದಿ ಕಣಿವೆ ಯೋಜನೆಗಳನ್ನ ಬಳಕೆಯನ್ನ ಮಾಡಿದ್ದಾರೆ ನಮಗೆ ಗೊತ್ತಾಗುತ್ತೆ. ಅಲ್ಲೇನೆ ಹೇಳ್ಬೋದು ನಾವು. ನೋಡಿ ಅಲ್ಲಿ ವಿದ್ಯುದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳು: ಕೈಗಾರಿಕೆಗಳಿಗೆ ಬಳಸ್ತಾ ಇದ್ದೀವಿ, ವ್ಯವಸಾಯಕ್ಕೆ ಬಳಸ್ತಾ ಇದ್ದೀವಿ, ಕುಡಿಲಿಕ್ಕೂ ಕೂಡ ನಾವು ಬಳಸ್ತಾ ಇದ್ದೀವಿ, ವಿದ್ಯುತ್ ತಯಾರಿಕೆಗೂ ಕೂಡ, ಜಲವಿದ್ಯುತ್ ಉತ್ಪಾದನೆಗೂ ಕೂಡ ಬಳಸ್ತಾ ಇದ್ದೀವಿ ಅಲ್ವಾ? ಹಲವಾರು ರೀತಿಯಲ್ಲಿ ಈ ಒಂದು ವಿದ್ಯುದ್ದೇಶ ನದಿ ಕಣಿವೆ ಯೋಜನೆಗಳನ್ನ ಬಳಕೆ ಮಾಡ್ತಕ್ಕಂಥದ್ದು. ಮನರಂಜನೆಗೂ ಕೂಡ ಬಳಕೆಯನ್ನ ಮಾಡ್ತಾ ಇದ್ದೀವಿ, ಮೀನುಗಾರಿಕೆಗೂ ಕೂಡ, ಪ್ರವಾಸೋದ್ಯಮಕ್ಕೂ ಕೂಡ ಈ ಒಂದು ವಿದ್ಯುದ್ದೇಶ ನದಿ ಕಣಿವೆ ಯೋಜನೆಗಳ ಮುಖ್ಯ ಉದ್ದೇಶಗಳನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಕೈಗಾರಿಕೆಗಳಿಗೂ ಕೂಡ ಉಪಯುಕ್ತವಾಗಿರ್ತಕ್ಕಂಥದ್ದು. ಇಲ್ಲಿ ನೀರಾವರಿಯ ಸೌಲಭ್ಯಗಳು ಅಂದ್ರೆ ಇಲ್ಲಿ ನೋಡಿ ವಿವಿಧ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳನ್ನ ನಾವು ಗಮನಿಸೋದಾದ್ರೆ ಯಾವ ಉದ್ದೇಶಗಳನ್ನ ಹೊಂದಿದೆ? ನೀರಾವರಿ ಸೌಲಭ್ಯವನ್ನ ಒದಗಿಸ್ತಕ್ಕಂಥದ್ದು. ನೀರಾವರಿ ಸೌಲಭ್ಯಗಳಂತಂದ್ರೆ ವ್ಯವಸಾಯದ ಭೂಮಿಗೆ
ಬೇಸಿಗೆಯ ಸಂದರ್ಭದಲ್ಲಿ ನೀರನ್ನ ನಾವು ಹಾಯಿಸ್ತಕ್ಕಂಥದ್ದು ಅಥವಾ ಬಳಕೆ ಮಾಡ್ತಕ್ಕಂಥದ್ದನ್ನ ನಾವೆಂತ ಕರಿತೀವಿ ನೀರಾವರಿ ಸೌಲಭ್ಯ. ಅಥವಾ ಮಳೆಯ ಪ್ರಮಾಣ ಎಲ್ಲಿ ಕಡಿಮೆ ಇರುತ್ತೋ ಅಂತ ಒಂದು ಪ್ರದೇಶಗಳಲ್ಲಿ ನೀರನ್ನ ಸಂಗ್ರಹಿಸಿ ನೀರಾವರಿಯಾಗಿ ನಾವು ಬಳಕೆಯನ್ನ ಮಾಡ್ತಕ್ಕಂಥದ್ದು. ಇನ್ನ ಎರಡನೆಯ ಉದ್ದೇಶ ಏನಪ್ಪಾ, ಜಲವಿದ್ಯುತ್ ಉತ್ಪಾದನೆ. ಈಗಾಗಲೇ ನಾವು ಹೇಳಿದೀವಿ ಅಲ್ವಾ, ಹೆಚ್ಚಿನ ಪ್ರಮಾಣದಲ್ಲಿ ಜಲವಿದ್ಯುತ್ ಉತ್ಪಾದನೆಯನ್ನು ಕೂಡ ನಾವು ಅಣೆಕಟ್ಟೆಗಳ ಮೂಲಕ ನದಿಗಳ ಮೂಲಕ ಉತ್ಪಾದನೆಯನ್ನ ಮಾಡ್ತಕ್ಕಂಥದ್ದು. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದ್ರೆ ಜೋಗ ಜಲಪಾತ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿ ಜಲವಿದ್ಯುತ್ ಉತ್ಪಾದನೆಯನ್ನು ಕೂಡ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ಅಣೆಕಟ್ಟೆಗಳಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪ್ರವಾಹವನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು. ಪ್ರವಾಹ ಅಂದ್ರೆ ಗೊತ್ತಲ್ಲ, ಅತಿ ಹೆಚ್ಚಿನ ಮಳೆ ಬಂದಂತಹ ಸಂದರ್ಭಗಳಲ್ಲಿ ಆ ಕೆರೆಕಟ್ಟೆಗಳು ಅಥವಾ ನದಿಗಳು ಅಂತಕ್ಕಂಥವು ತುಂಬಿ ಹೆಚ್ಚಿನ ನೀರು ಅಂತಕ್ಕಂಥದ್ದು ಫೋಲ್ ಆಗ್ತಕ್ಕಂಥದ್ದು ಏನಿದೆ ಇದನ್ನ ನಾವು ಪ್ರವಾಹಗಳು ಎಂಬುದಾಗಿ ಕರೆಯಲಾಗುತ್ತೆ. ಇಂಥ ಒಂದು ಅಣೆಕಟ್ಟೆಗಳನ್ನ ಅಥವಾ ಡ್ಯಾಮುಗಳನ್ನ ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಏನಾಗುತ್ತೆ, ಅದನ್ನ ತಡೆಗಟ್ಟತಕ್ಕಂಥ ಒಂದು ವಿಧಾನವನ್ನ ನಾವು ಕಾಣ್ತೀವಿ. ಹಾಗಾಗಿ ವಿವಿಧ ದೇಶ ನದಿ ಕಣಿವೆ ಯೋಜನೆಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ ಪ್ರವಾಹಗಳು ಅಂತಕ್ಕಂಥವೇನಿದಾವೆ ಇವುಗಳನ್ನ ತಡೆಗಟ್ಟತಕ್ಕಂಥದ್ದು ಅಥವಾ ನಿಯಂತ್ರಣ ಮಾಡ್ತಕ್ಕಂಥ ಒಂದು ವಿಧಾನವನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಮಣ್ಣಿನ ಸವಕಳಿಯನ್ನ ತಡೆಗಟ್ಟುತ್ತೆ. ಯಾವುದು ಅಣೆಕಟ್ಟೆಗಳು ಅಂತಕ್ಕಂಥವೇನಿದಾವೆ ಹೆಚ್ಚಿನ ಪ್ರವಾಹಗಳು ಉಂಟಾದಂತ ಸಂದರ್ಭದಲ್ಲಿ ಏನಾಗುತ್ತೆ, ಫಲವತ್ತಾಗಿರ್ತಕ್ಕಂಥ ಮಣ್ಣನ್ನ ಕೊಚ್ಕೊಂಡು ಹೋಗ್ತಕ್ಕಂಥದನ್ನು ಕೂಡ ನಾವು ಕಾಣ್ತಾ ಇದೀವಿ. ಆ ಒಂದು ಮಣ್ಣಿನ ಸವಕಳಿಯನ್ನ ತಡೆಗಟ್ಟತಕ್ಕಂಥ ಒಂದು ಉದ್ದೇಶದಿಂದಾಗಿ ಈ ಒಂದು ವಿವಿಧ ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳನ್ನ ನಾವು ಕಾಣಬಹುದಾಗಿದೆ. ಇನ್ನ ಮೀನುಗಾರಿಕೆ ಅಭಿವೃದ್ಧಿ ಅಂತಕ್ಕಂಥದ್ದು ಈ ನೋಡಿ, ಡ್ಯಾಮುಗಳಲ್ಲಾಗಿರ್ಬೋದು ಕೆರೆಕಟ್ಟೆಗಳಲ್ಲಾಗಿರ್ಬೋದು ಏನ್ ಮಾಡ್ತೀವಿ ನಾವು ಮೀನುಗಾರಿಕೆಯನ್ನ, ಅದು ಕೂಡ ಒಂದು ರೀತಿಯ ಕೃಷಿ ಅಂತ ನಾವು ಕರಿತೀವಿ ಅಲ್ವಾ. ಮೀನು ಹಿಡಿತಕ್ಕಂಥದ್ದು ಕೂಡ ಅಥವಾ ಮೀನಿನ ಬೇಟೆಯಾಡ್ತಕ್ಕಂಥದ್ದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಉದ್ಯೋಗ. ಹಾಗಾಗಿ ವಿವಿಧ ದೇಶ ನದಿ ಕಣಿವೆ ಯೋಜನೆಗಳಲ್ಲಿ ಮೀನುಗಾರಿಕೆಯು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಅಭಿವೃದ್ಧಿಯ ಸ್ಥಾನವನ್ನ ಹೊಂದಿರ್ತಕ್ಕಂಥ ನಾವು ಕಾಣ್ತೀವಿ. ಇನ್ನ ಒಳನಾಡಿನ ನೌಕಾಯಾನ ಸೌಲಭ್ಯ. ಏನು ಒಳನಾಡಿನ ಅಂತಂದ್ರೆ ದೇಶದ ಎಲ್ಲೆಯೊಳಗೆ ಹಲವಾರು ರಾಜ್ಯಗಳು ಅಂತಕ್ಕಂಥವೇನಿದಾವೆ ಆ ರಾಜ್ಯಗಳು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅಥವಾ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ನಾವು ಪ್ರವಾಸವನ್ನು ಕೂಡ ಜಲಮಾರ್ಗಗಳ ಮೂಲಕ ಹೋಗ್ತಕ್ಕಂಥ ಒಂದು ವಿಧಾನವನ್ನ ನಾವು ಏನಂತ ಕರಿತೀವಿ ಒಳನಾಡಿನ. ಒಳನಾಡಿನ ಅಂದ್ರೆ ನಮ್ಮ ದೇಶದ ಎಲ್ಲೆಯೊಳಗಡೆ ಅಲ್ವಾ, ನಮ್ಮ ದೇಶದ ಎಲ್ಲೆಯೊಳಗಡೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ನಾವು ಹೋಗ್ತಕ್ಕಂಥ ಒಂದು ವಿಧಾನವನ್ನ ನೌಕಾಯಾನ ಸೌಲಭ್ಯವನ್ನು ಕೂಡ ಇವು ಒದಗಿಸಿ ಕೊಡ್ತಕ್ಕಂಥದ್ದು. ಇನ್ನ ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ನೀರಿನ ಪೂರೈಕೆ. ಯಾವುದೇ ಒಂದು ಕೈಗಾರಿಕೆ ಅಂತಕ್ಕಂಥದ್ದು ಸ್ಥಾಪನೆ ಆಗ್ಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಲಭ್ಯಗಳಲ್ಲಿ ಜಲವಿದ್ಯುತ್ ಆಗಿರ್ಬೋದು ಅಥವಾ ನೀರಿನ ಪೂರೈಕೆ. ಯಾಕಂತಂದ್ರೆ ಕಲ್ಮಶಗಳನ್ನ ಹೊರಗಡೆ ಕಳಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ಸಿಬ್ಬಂದಿಗಳ ಪೂರೈಕೆಗೆ ಸಂಬಂಧಪಟ್ಟಂತೆ ನೀರು ಅಂತಕ್ಕಂಥದ್ದಾಗಿರ್ಬೋದು ಅಥವಾ ಆ ಒಂದು ಕೈಗಾರಿಕೆಯಲ್ಲಿ ಕಚ್ಚಾ ವಸ್ತುಗಳಿಗೆ ಬೇಕಾಗಿರ್ತಕ್ಕಂಥ ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಳಕೆ ಮಾಡೋದ್ರಿಂದ ವಿವಿಧ ದೇಶ ನದಿ ಕಣಿವೆ ಯೋಜನೆಯಲ್ಲಿ ನೀರನ್ನ ಹೆಚ್ಚಾಗಿ ನಾವು ಕೈಗಾರಿಕೆಗಳಿಗೆ ನೀರನ್ನ ಹೆಚ್ಚಾಗಿ ನಾವು ಬಳಸ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಇನ್ನ ಅರಣ್ಯೀಕರಣ. ಏನ್ ಅರಣ್ಯೀಕರಣ ಅಂದ್ರೆ ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಅರಣ್ಯಗಳನ್ನಷ್ಟೇ ಅಲ್ಲ, ಸಾಮಾಜಿಕ ಅರಣ್ಯಗಳನ್ನು ಕೂಡ ಬೆಳೆಸಲಿಕ್ಕೆ ಪ್ರಮುಖ ಪಾತ್ರವನ್ನ ವಿವಿಧ ದೇಶ ನದಿ ಕಣಿವೆ ಯೋಜನೆಗಳು ಹೊಂದಿರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇನ್ನ ಮನೋರಂಜನೆ. ಮನೋರಂಜನೆ ಅಂದ್ರೆ ಗೊತ್ತಲ್ಲ, ಎಂಟರ್ಟೈನ್ಮೆಂಟ್ ಅಂತ ಕರಿತೀವಿ ನಾವು ಅದನ್ನ. ಎಲ್ಲೆಲ್ಲಿ ನೋಡ್ಬೋದು ನಾವು ಮನೋರಂಜನೆಯನ್ನಾಗಂದ್ರೆ ಎಲ್ಲಿ ನೋಡ್ಬೋದು? ಮದುವೆ ಕಾರ್ಯಕ್ರಮಗಳು ಇರ್ತಾವ ಗೊತ್ತಲ್ವಾ, ಅಲ್ಲಿ ಸ್ಪ್ರಿಂಕ್ಲರ್ ತರ ನೀರನ್ನ ಬಿಟ್ಟಿರ್ತಾರೆ. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ KRS ಕೃಷ್ಣ ರಾಜಸಾಗರ ಅಂತ ನಾವೇ ಕರಿತೀವಿ, ಅಲ್ಲೂ ಕೂಡ ನಾವು ಗಮನಿಸಬಹುದಾಗಿದೆ ಅಲ್ವಾ. ಇವುಗಳನ್ನೇ ನಾವು ಈ ಒಂದು ನದಿ ಯೋಜನೆಗಳಿಂದ ಮನೋರಂಜನೆಗೂ ಕೂಡ ಕಾರಂಜಿಗಳು ಅಂತ ಕರಿತೀವಿ ಅಲ್ವಾ. ಆ ಕಾರಂಜಿಗಳ ಬಳಕೆಯಿಂದ ಮನೋರಂಜನೆಯನ್ನು ಕೂಡ ನಾವಿಲ್ಲಿ ಪಡಿತಕ್ಕಂಥದ್ದು. ಇನ್ನ ಗೃಹ ಬಳಕೆ. ಗೃಹ ಬಳಕೆ ಗೊತ್ತಲ್ಲ, ನಮಗೆ ಊಟಕ್ಕಾಗಿರ್ಬೋದು, ಸ್ನಾನ ಮಾಡಕ್ಕಾಗಿರ್ಬೋದು ಅಥವಾ ಇನ್ನಿತರೆ ಮನೆ ಕೆಲಸಗಳಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ನಾವು ಬಳಕೆ ಮಾಡ್ತಕ್ಕಂಥದ್ದು. ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ವಿವಿಧ ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿವಿಧ ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳನ್ನು ನಾವು ನೋಡಾಯ್ತು. ಇನ್ನ ಭಾರತದ ಪ್ರಮುಖ ವಿವಿಧ ದೇಶ ನದಿ ಕಣಿವೆ ಯೋಜನೆಗಳು ಯಾವ್ಯಾವ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಜಲ ಸಂಪನ್ಮೂಲ ನೋಡಿ, ಈ ಮ್ಯಾಪ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಅಣೆಕಟ್ಟೆಗಳು ಅಥವಾ ವಿವಿಧ ದೇಶ ನದಿ ಕಣಿವೆ ಯೋಜನೆಗಳು ಅಂತಕ್ಕಂಥವು ಕಂಡು ಬರ್ತವೆ ಅಂತಕ್ಕಂಥದ್ದು.
ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾಗಾರ್ಜುನ ಸಾಗರ, ಹಾಗೇನೆ ತುಂಗಭದ್ರಾ ಅಣೆಕಟ್ಟೆಗಳು ಅಂತ ನಾವೇನ್ ಹೇಳಿದ್ವಿ ಅವೆಲ್ಲವನ್ನು ನೋಡಿ. ತುಂಗಭದ್ರಾ ಎಲ್ಲಿದೆ? ಇದು ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು. ನಾಗಾರ್ಜುನ ಆಂಧ್ರ ಪ್ರದೇಶ. ಇನ್ನ ಕಣಿವೆಗಳು ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಇವು ಡ್ಯಾಮ್ಗಳನ್ನು ನಾವು ಹಿರಾಕುಡ್ ಯೋಜನೆ, ಆಮೇಲೆ ಬಾಕ್ರಾ, ನಾಂಗಲ್ ಅಲ್ವಾ ನೋಡ್ರಿ ಇಲ್ಲಿ ಬಾಕ್ರಾ, ನಾಂಗಲ್, ತುಂಗಭದ್ರಾ, ನಾಗಾರ್ಜುನ, ಇನ್ನ ಹಿರಾಕುಡ್ ಯೋಜನೆಗಳು, ಇನ್ನು ಹಲವಾರು ರೀತಿಯ ಈ ಒಂದು ಅಣೆಕಟ್ಟೆಗಳನ್ನು ನಾವು ಭಾರತದಲ್ಲಿ ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಇನ್ನ ಜಲವಿದ್ಯುತ್ ಉತ್ಪಾದನಾ ವಿಧಾನಗಳು ಅಂದ್ರೆ ನೀರಿನಿಂದ ಹೇಗೆ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆಯನ್ನ ಮಾಡ್ತಾ ಹೋಗ್ತೀವಿ. ನೋಡಿ ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ನಿಮಗೆ, ಹೇಗೆ ನೀರನ್ನು ಬಳಕೆ ಮಾಡಿಕೊಂಡು ಡ್ಯಾಮ್ಗಳ ಮೂಲಕ ನೀರನ್ನ ಸಂಗ್ರಹಿಸಿ ವಿದ್ಯುತ್ ಉತ್ಪಾದನೆಯನ್ನ ಮಾಡಿ ಎಲ್ಲಾ ಪ್ರದೇಶಗಳಿಗೂ ಕೂಡ ಪವರ್ ಸಪ್ಲೈ ಅಥವಾ ವಿದ್ಯುತ್ ಅನ್ನ ಸಪ್ಲೈ ಮಾಡತಕ್ಕಂತ ಒಂದು ವಿಧಾನವನ್ನ ಈ ಒಂದು ಚಿತ್ರದ ಮೂಲಕ ನಾವು ಗಮನಿಸಬಹುದಾಗಿದೆ. ಇನ್ನ ಪಠ್ಯಪುಸ್ತಕದ ಸಹಾಯದಿಂದ ಕೆಳಗಿನಂತೆ ನದಿ ಕಣಿವೆ ಯೋಜನೆಗಳ ವಿವರಗಳನ್ನ ಸಂಪೂರ್ಣವಾಗಿ ನೀವೇ ತಯಾರು ಮಾಡತಕ್ಕಂಥದ್ದು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ದಾಮೋದರ ನದಿ ಕಣಿವೆ ಯೋಜನೆ, ಅವು ಮತ್ತೆ ಬಿಹಾರದ ಬಂಗಾಳದ ಪಶ್ಚಿಮ ಬಂಗಾಳದ ಬಿಹಾರ ಪಶ್ಚಿಮ ಬಂಗಾಳ ನೀರಾವರಿ ವ್ಯವಸ್ಥೆ, ಈ ರೀತಿಯಾಗಿ ನೀವೇ ಅದನ್ನ ಒಂದು ಸಿದ್ಧವಾಗಿ ಮಾಡ್ಕೊಂಡ್ ಬರ್ಬೇಕಾಗುತ್ತೆ ಚಟುವಟಿಕೆಯನ್ನ. ಇನ್ನ ಭಾರತದ ಪ್ರಮುಖ ಜಲವಿದ್ಯುತ್ ಶಕ್ತಿ ಯೋಜನೆಗಳು ಎಲ್ಲೆಲ್ಲಿದ್ದಾವೆ ಅಂದ್ರೆ ಜಲವಿದ್ಯುತ್ ಯೋಜನೆಗಳನ್ನ ನಾವು ಭಾರತದಲ್ಲಿ ಎಲ್ಲೆಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದನ್ನ ನೋಡೋದಾದ್ರೆ ನೋಡಿ ಯೋಜನೆಗಳು ಯಾವ್ಯಾವಿದಾವೆ? ನಾಗಾರ್ಜುನ ಸಾಗರ, ಶ್ರೀಶೈಲಂ, ಸಿಲೇರೋ ಇನ್ ಆಂಧ್ರ ಪ್ರದೇಶ. ನೋಡಿ ಯೋಜನೆಗಳು ಎಲ್ಲಿದ್ದಾವೆ, ಯಾವ ರಾಜ್ಯದಲ್ಲಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ತಗೋಬಹುದು. ನೋಡಿ ಇಲ್ಲಿ ಯೋಜನೆಗಳಲ್ಲಿ ನಾಗಾರ್ಜುನ ಸಾಗರ, ಶ್ರೀಶೈಲಂ, ಸಿಲೇರೋ ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನ ಕಕ್ರಪಾರ, ಕಾರಣ, ಉಕ್ಕೈ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನ ಶಬರಿಗಿರಿ, ಇಡಿಕ್ಕಿ ಇದು ಕೇರಳದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನ ಕೊಯ್ನಾ, ಟಾಟಾ, ಇನ್ನ ಬಿರ್ಲಾ ವಿತರಣ ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನ ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಕಂಡು ಬರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ. ಇನ್ನ ಶಿವನ ಸಮುದ್ರ, ತುಂಗಭದ್ರಾ, ಶರಾವತಿ, ಕಾಳಿ ಮತ್ತು ಬಕ್ರಾ ಅಂತಕ್ಕಂತಹ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ನಾವು ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನ ಒಟ್ಟಾರೆಯಾಗಿ ನಾವು ಭಾರತದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನ ಈ ಒಂದು ಪ್ರದೇಶಗಳಲ್ಲಿ ಕಾಣಬಹುದಾಗಿದೆ. ಇನ್ನ ಮಳೆ ಕೊಯ್ಲು ಅಥವಾ ಮಳೆ ನೀರು ಸಂಗ್ರಹ ಅಂದ್ರೆ ಏನು? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸರ್ವೇಸಾಮಾನ್ಯವಾಗಿ ಮಕ್ಕಳು ನಿಮಗೆ ಗೊತ್ತಿರುತ್ತೆ. ಏನು ಮಳೆ ಕೊಯ್ಲು ಅಂತಂದ್ರೆ ಏನಿಲ್ಲ, ಮಳೆ ಬಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯ ಮುಂಭಾಗ ಇರುತ್ತಲ್ವಾ, ಹಂಚು ಅಂತ ನಾವೇನ್ ಕರಿತೀವಿ, ಹಂಚು ಅಥವಾ ಸೀಟು, ಆ ಸೀಟಿನ ಮುಂಭಾಗದಲ್ಲಿ ಒಂದು ಪೈಪ್ಗಳನ್ನ ಜೋಡಿಸಿದ್ರೆ ಆ ಪೈಪ್ಗಳನ್ನ ಜೋಡಿಸಿ ಬಿದ್ದಂತಹ ನೀರನ್ನ ಒಂದು ಗುಂಡಿ ಒಳಗಡೆ ಸಂಗ್ರಹವನ್ನ ಮಾಡತಕ್ಕಂತ ಒಂದು ವಿಧಾನ ಏನಿದೆ ಇದನ್ನ ನಾವೇನಂತ ಕರಿತೀವಿ? ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಅಂತ ಕರಿತೀವಿ. ಯಾಕೆ ಉಪಯೋಗ ಆಗುತ್ತೆ ಅಂತಂದ್ರೆ ನೀರಿನ ಅಂತರ್ಜಲದ ಮಟ್ಟವನ್ನ ನಾವು ಹೆಚ್ಚಿಸಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕು? ಈ ಮಳೆ ಕೊಯ್ಲನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡಾಗ ಮಾತ್ರ ಈ ಒಂದು ಅಂತರ್ಜಲದ ಮಟ್ಟವನ್ನ ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ. ನೋಡಿ ಇಲ್ಲಿ ದೇಶದಲ್ಲಿ ಕಂಡು ಬರುತ್ತಿರುವ ಜಲಕ್ಷಾಮದ ಪರಿಹಾರಕ್ಕೆ ಇರುವ ಸರಳವಾದ ಮಾರ್ಗವೆಂದರೆ ಮಳೆ ಕೊಯ್ಲು. ಅಂದ್ರೆ ಈಗ ವರ್ಷದಿಂದ ವರ್ಷಕ್ಕೆ ಮಳೆ ಅಂತಕ್ಕಂಥದ್ದು ಕಡಿಮೆ ಇರ್ಬೋದು, ಒಂದು ವರ್ಷ ಜಾಸ್ತಿ ಇರ್ಬೋದು. ಆ ಒಂದು ಕಾರಣಕ್ಕಾಗಿ ಬಿದ್ದಂತಹ ಮಳೆ ನೀರನ್ನು ನಾವು ಸಂಗ್ರಹಿಸಿ ಇಟ್ಕೊಂಡಿದ್ದೆ ಆದ್ರೆ ಅದರಿಂದ ಮತ್ತೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿದಾಗ ಮತ್ತೆ ಮಳೆ ಅಂತಕ್ಕಂಥದ್ದು ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದರಲ್ಲಿ ಎರಡು ರೀತಿಯನ್ನ ನಾವು ಕಾಣಬಹುದಾಗಿದೆ. ಅದರಲ್ಲಿ ಮಳೆ ಕೊಯ್ಲಿನಲ್ಲಿ ಎರಡು ರೀತಿಯ ವಿಧಾನಗಳು. ಒಂದು, ಮಳೆ ಬಿದ್ದ ಸ್ಥಳದಲ್ಲಿನೇ ನೀರನ್ನ ಸಂಗ್ರಹಿಸುವುದು. ಮಳೆ ಬಿದ್ದ ಸ್ಥಳ ಅಂದ್ರೆ ನಾವ್ ಹೇಳಿದೀವಲ್ಲ ಮುಂಚೆನೆ, ಮನೆಯ ಮುಂಭಾಗ ಅಂತಕ್ಕಂಥದ್ದೇನಿದೆ ಅಥವಾ ಶೀಟು ಅಥವಾ ಟೆರಸ್ ಏನ್ ಕರಿತೀವೋ ಆ ಒಂದು ಜಾಗದಲ್ಲಿ ನೋಡಿ ಮಳೆ ಬಿದ್ದ ಸ್ಥಳದಲ್ಲಿಯೇ ನೀರು ಸಂಗ್ರಹಿಸುವುದು. ಉದಾಹರಣೆಯ ಮನೆಯ ಮೇಲ್ಚಾವಣಿಗಳು, ಈಗ ಹೇಳಿದ್ವಲ್ಲ ನಾವು ಪೈಪ್ ಲೈನ್ ಅನ್ನು ಹಾಕ್ಬಿಟ್ರೆ ಆ ನೀರನ್ನ ನಾವು ಒಂದು ಗುಂಡಿಯಲ್ಲಿ ಶೇಖರಣೆಯನ್ನ ಮಾಡಬಹುದು. ಇನ್ನ ಮಳೆ ಬಿದ್ದ ಮೇಲೆ ಹರಿಯುವ ನೀರು, ಈಗ ಜಾಸ್ತಿ ಮಳೆ ಅಂತಕ್ಕಂಥದ್ದು ಬರುತ್ತೆ, ಎಲ್ಲೋ ಒಂದು ದೊಡ್ಡ ಒಡ್ಡು ಅಂತಕ್ಕಂಥದ್ದು ಅಥವಾ ಕೆರೆ ಕಟ್ಟೆ ಅಂತಕ್ಕಂಥದ್ದು ಇರುತ್ತೆ, ಅಲ್ಲೇನ್ ಮಾಡ್ಬೇಕು ನಾವು, ಅಲ್ಲಿ ಹರಿದು ಹೋಗ್ತಕ್ಕಂಥ ನೀರನ್ನ ಡೈವರ್ಷನ್ ಚೇಂಜ್ ಮಾಡ್ಬಿಟ್ರೆ ಸಾಕು, ಸೀದಾ
ನದಿಯ ಗುಂಡಿಗೆ ಹೋಗಿ ನಿಂತ್ಕೊಳ್ತಕ್ಕಂಥದ್ದು, ಅಲ್ಲಿ ಸಂಗ್ರಹವಾಗ್ತಕ್ಕಂಥದ್ದು. ಅದನ್ನೇ ಮಳೆ ಬಿದ್ದ ಮೇಲೆ ಹರಿಯುವ ನೀರನ್ನ ಸಂಗ್ರಹಿಸುವುದು. ಉದಾಹರಣೆಗೆ ಒಡ್ಡು ಕಟ್ಟೆಗಳು, ನಿಮ್ಮ ಹಳ್ಳಿಗಳಲ್ಲಿ ನೋಡಿದ್ರಲ್ಲ ಒಡ್ಡುಗಳು, ಅವುಗಳನ್ನೇ ನಾವು ಒಡ್ಡು ಕಟ್ಟೆಗಳು ಅಂತ ಕರಿತೀವಿ. ನೀರನ್ನ ಸಂಗ್ರಹಿಸುವ ಒಂದು ವಿಧಾನ. ಇದನ್ನೇ ನಾವೇನಂತ ಕರಿತೀವಿ? ಮಳೆ ಕೊಯ್ಲು ಎಂಬುದಾಗಿ ಕರೆಯಲಾಗುತ್ತೆ. ಇನ್ನ ಮಳೆ ಕೊಯ್ಲಿನ ವಿಧಾನದ ಮಾದರಿ ಚಿತ್ರ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಮಳೆ ಕೊಯ್ಲನ್ನ. ಇಲ್ಲಿ ನೋಡಿ, ಈ ಮನೆ ಇದೆ. ಈ ಮನೆ ಹತ್ರ ಏನ್ ಮಾಡಿದಾರೆ ಅವರು? ಪೈಪ್ ಲೈನ್ ಅನ್ನು ಹಾಕಿದ್ದಾರೆ. ಬಿದ್ದಂತಹ ನೀರು ಈ ಪೈಪ್ ಲೈನ್ಗಳ ಮೂಲಕ ಇಲ್ಲಿ ಸಂಗ್ರಹವಾಗ್ತಕ್ಕಂಥ ಒಂದು ವಿಧಾನದ ರೇಖಾಚಿತ್ರವನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಅರ್ಥ ಆಯ್ತಲ್ಲ? ಅಬ್ಸರ್ವ್ ಮಾಡಿ ಈ ಚಿತ್ರವನ್ನ. ಕಾಣಿಸ್ತಾ ಇದೆ ಕರೆಕ್ಟ್ ಆಗಿ ಅಲ್ವಾ? ಎಸ್. ಇನ್ನ ಚಟುವಟಿಕೆಯನ್ನ ನೀವು ನೋಡ್ಕೋಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ನಿಮ್ಮನ್ನ 2 ಗುಂಪುಗಳಾಗಿ ವಿಂಗಡಿಸಿ, ಒಂದು ವಿಭಾಗದವರು ಮಳೆ ಬಿದ್ದ ಸ್ಥಳದಲ್ಲಿಯೇ ನೀರನ್ನ ಸಂಗ್ರಹಿಸ್ತಕ್ಕಂಥದ್ದು, ಇನ್ನೊಂದು ಹಾಗೂ ಮತ್ತೊಂದು ವಿಭಾಗದವರು ಮಳೆ ಬಿದ್ದ ಮೇಲೆ ಹರಿಯುವ ನೀರನ್ನ ಸಂಗ್ರಹಿಸ್ತಕ್ಕಂಥದ್ದು. ನೀವೇ ಈ ಒಂದು ಕೆಲಸಗಳನ್ನ ಮಾಡಬೇಕಾಗುತ್ತೆ. ಇನ್ನು ಮಳೆ ಕೊಯ್ಲಿನ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿನ ಮಳೆ ಕೊಯ್ಲಿನ ವಿನ್ಯಾಸ. ಇತ್ತೀಚಿನ ದಿನಗಳಲ್ಲಿ ಪ್ರಾಥಮಿಕ ಶಾಲೆಗಳು ಗೊತ್ತಿರ್ಬೇಕು ನಿಮಗೆ. ಪ್ರಾಥಮಿಕ ಶಾಲೆಗಳಲ್ಲಿ ಈ ಒಂದು ವಿಧಾನವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಚಿತ್ರ ವಿಧಾನ ಹಾಗೂ ಅದರಿಂದ ಅವರಿಗೆ ಆದ ಪರಿಣಾಮವನ್ನ ಕೇಳಿ ತಿಳಿತಕ್ಕಂಥದ್ದು. ಇನ್ನ ಚಟುವಟಿಕೆ 2 ನಾವು ನೋಡಿದಾಗ ನದಿ ಕಣಿವೆ ಯೋಜನೆಯ ನಿರ್ಮಾಣದಿಂದಾಗಿ ಉಂಟಾಗುವ ಹಾನಿಗಳೇನು, ಏನೆಲ್ಲ ಪರಿಣಾಮಗಳು ಅಂತಕ್ಕಂಥದ್ದು ಬೀರುತ್ತೆ ನೋಡಿ. ಹೆಚ್ಚು ನೀರು ಸಂಗ್ರಹವಾದಂತ ಸಂದರ್ಭದಲ್ಲಿ ಪ್ರವಾಹಗಳು ಉಂಟಾಗ್ತವೆ, ಆಸ್ತಿ ಹಾನಿಗಳು ಅಂತಕ್ಕಂಥ ಉಂಟಾಗ್ತವೆ. ಆಮೇಲೆ ಜಲವಿದ್ಯುತ್ ಉತ್ಪಾದನೆ ಅಥವಾ ವಿದ್ಯುತ್ತಿಗೆ ಕೂಡ ಅಭಾವ ಅಂತಕ್ಕಂಥದ್ದು ಕೂಡ ಉಂಟಾಗುತ್ತೆ. ಹಾಗೇನೆ ಬೆಳೆದಿರ್ತಕ್ಕಂಥ ಬೆಳೆಗಳು ಅಂತಕ್ಕಂಥವೇನಿದಾವೆ ಅವು ಕೂಡ ನಾಶವಾಗ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಅರ್ಥ ಆಯ್ತಲ್ಲ? ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ವಿಧಾನವನ್ನು ನಾವು ಗಮನಿಸಬಹುದಾಗಿದೆ. ಅರ್ಥ ಆಯ್ತಲ್ಲ? ಇಷ್ಟು ಭಾರತದಲ್ಲಿ ಜಲ ಸಂಪನ್ಮೂಲವನ್ನು ನಾವು ಇಲ್ಲಿಯವರೆಗೆ ಅಧ್ಯಯನವನ್ನ ಮಾಡಿದ್ದೀವಿ. ಧನ್ಯವಾದಗಳು. ಚಟುವಟಿಕೆ 2, ನದಿ ಕಣಿವೆ ಯೋಜನೆಯ ನಿರ್ಮಾಣದಿಂದ ಉಂಟಾಗುವ ಹಾನಿಗಳೇನು ಅಂತ ನಮಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ಏನು? ನೀರಿನ ಪ್ರಮಾಣ ಹೆಚ್ಚಾದಂತ ಸಂದರ್ಭದಲ್ಲಿ ಪ್ರವಾಹಗಳು ಅಂತಕ್ಕಂಥವು ಉಂಟಾಗ್ತವೆ, ಆಸ್ತಿ ಪಾಸ್ತಿಗಳು ನಾಶ ಆಗ್ತಕ್ಕಂಥದ್ದು, ರೈಲು ಕಂಬಿಗಳು, ರಸ್ತೆಗಳು ಹಾಳಾಗ್ತಕ್ಕಂಥದ್ದು, ಹಾಗೇನೆ ಜೀವಹಾನಿ ಅಂತಕ್ಕಂಥದ್ದು ಕೂಡ ಉಂಟಾಗ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಗೊತ್ತಾಯ್ತಲ್ವಾ? ಹಾಗಾದ್ರೆ ಈ ಒಂದು ಅವಧಿಯಲ್ಲಿ ನಾವು ಇಲ್ಲಿಯವರೆಗೆ ಅಧ್ಯಯನವನ್ನು ಮಾಡಿರ್ತಕ್ಕಂತಹ ಅಂಶಗಳೇನಿದಾವೆ ಜಲಸಂಪನ್ಮೂಲದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಗೃಹಪಾಠಕ್ಕೆ ಬರ್ಕೊಳ್ಳಿ. ಒಂದು ಪ್ರಶ್ನೆ ಸಂಖ್ಯೆ, ನೀರಿನ ಪ್ರಾಮುಖ್ಯತೆ ಏನು? ನೀರಿನ ಪ್ರಾಮುಖ್ಯತೆ ಏನು? ನೀರಿನ ಪ್ರಾಮುಖ್ಯತೆ ಏನು? ನೀರಾವರಿ ಎಂದರೇನು? ನೀರಾವರಿ ಎಂದರೇನು? ನೀರಾವರಿ ಎಂದರೇನು? ನೀರಾವರಿಯ ವಿಧಗಳು ಯಾವುವು? ನೀರಾವರಿಯ ವಿಧಗಳು ಯಾವುವು? ನೀರಾವರಿಯ ವಿಧಗಳು ಯಾವುವು? ಮುಂದಿನ ಪ್ರಶ್ನೆ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳೇನು? ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳೇನು? ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳೇನು? ಹಾಗೇನೆ ಮಳೆ ಕೊಯ್ಲು ಎಂದರೇನು? ಮಳೆ ಕೊಯ್ಲು ಎಂದರೇನು? ಮುಂದಿನ ಪ್ರಶ್ನೆ, ನೀರಾವರಿಯ ವಿಧಗಳು ಯಾವುವು? ನೀರಾವರಿಯ ವಿಧಗಳು. ಮುಂದಿನ ಪ್ರಶ್ನೆ, ಭಾರತದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಯಾವುವು? ಭಾರತದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಯಾವುವು? ಭಾರತದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಯಾವುವು? ಧನ್ಯವಾದಗಳು.